ಯಾವಾಗಲೂ ಮಗು ಮಗು ಅಂತ 3 ಹೊತ್ತು ಮಗು ಬಗ್ಗೆನೇ ಮಾತಾಡ್ತಾ ಇತ್ತು, ಮಗು ಬಗ್ಗೆನೇ ಹೇಳ್ತಾ ಇತ್ತು. ಈಗ ಇದನ್ನೆಲ್ಲ ಹೇಗೆ ಸಹಿಸ್ಕೋತಾಳೆ? ದೇವ್ರೆ ಯಾವ್ದಾದ್ರು ದಾರಿ ತೋರಿಸ್ಬೇಕು. ಕಟ್ಕೊಂಡು ನಾನೇಲಿ ಆರಾಮಾಗಿ ನಿಂತಿದ್ದೀನಿ, ಇವ್ರಿಬ್ರಿಗೆ ಯಾಕೆ ಇಷ್ಟೊಂದು ಟೆನ್ಷನ್ ಅಂತ. ಸರಿ, ನೀವೊಂದು ಕೆಲಸ ಮಾಡಿ, ನೀವು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ನಾನಿಲ್ಲಿರ್ತೀನಿ. ಹಾಗೆ ಆಫೀಸ್ ಕೆಲಸ ಏನಾದರೂ ಇದ್ರೆ ಅದನ್ನು ಮುಗಿಸ್ಕೊಂಡು ಬನ್ನಿ. ಏನಾದರೂ ಇದ್ರೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ಇಟ್ಸ್ ಓಕೆ. ಆನಂದಿ ನಾನು ಆಫೀಸ್ ಕೆಲಸ ಮಾಡ್ಕೊಳ್ಳೋದಕ್ಕೆ ಪರವಾಗಿಲ್ಲ, ನಾ ಇಲ್ಲೇ ಇರ್ತೀನಿ. ಬರ್ರಿ. ಹೇಗಿದ್ದಾಳೆ ನಾನು ಹೇಳ್ತೀನಿ, ಪ್ರಜ್ಞೆ ಬಂತ? ಇಲ್ಲ, ಸದ್ಯಕ್ಕೆ ಏನೇನು ಟ್ರೀಟ್ಮೆಂಟ್ ಮಾಡಬೇಕೋ ಎಲ್ಲನೂ ಮಾಡ್ತಾ ಇದ್ದೀವಿ. ಅದಕ್ಕೆ ಅವ್ರ ಬಾಡಿ ಹೇಗೆ ರೆಸ್ಪಾಂಡ್ ಮಾಡುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹೀಗೆ ಹೇಳ್ದೆ ಅಂತ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಇಂಥ ಸಮಯದಲ್ಲಿ ನಾವು ಹೀಗೆ ಅಂತ ಏನು ಪ್ರಾಮಿಸ್ ಮಾಡೋಕ್ಕಾಗಲ್ಲ. ಅಷ್ಟಕ್ಕೂ ರಿಕವರಿ ಆಗೋ ಚಾನ್ಸಸ್ ಇಲ್ವೇ ಇಲ್ಲ ಅಂತ ನಾನೇನು ಹೇಳ್ತಿಲ್ಲ, ಪಾಸಿಬಿಲಿಟಿನ ತಳ್ಳಾಗ್ತಿಲ್ಲ. ಸೊ ನೀವು ಕುಗ್ಗೋಗೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಜೈ, ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಹೋಗಿ ನೋಡಿ ತಿನ್ಕೊಂಬ. ಬೇಡ ಬ್ರೋ, ಏನು ಬೇಡ. ಅಟ್ಲೀಸ್ಟ್ ಕಾಫಿ ಕುಡ್ಕೊಂಬಾರ, ಹೋಗು. ಯಾವನ್ ಹೇಳಿದ್ದೇನು ತಿಂದಿಲ್ಲ ಅಂತ? ಬರ್ತಾ ಭರ್ಜರಿ ಬಿರಿಯಾನಿ ತಿನ್ಕೊಂಡ್ ಬಂದಿದ್ದೀನಿ, ಹೋಗು. ಅದು ನೀವು ಫೋನಲ್ಲಿ ಬ್ಯುಸಿ ಇದ್ರಲ್ವಾ, ಸುಮ್ಮನೆ ನಿಮ್ಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನಾನು ಒಬ್ಬಳೇ ಬಂದು ಕೂತ್ಕೊಂಡೆ. ಅದೇನು ಗೊತ್ತಾ, ಬಿಗ್ ಬ್ರೋ ಆಫೀಸಿಗೆ ಬಂದಿಲ್ಲ ಅಲ್ವಾ, ಸೊ ಎಷ್ಟೊಂದು ಕಾಲ್ಸ್ ನಾನೇ ಅಟೆಂಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಬ್ಯುಸಿ ಇದ್ದೆ ಅಷ್ಟೇ. ಹೌದು, ನಿಮಗೆ ತಲೆನೋವು ವಾಮಿಟಿಂಗ್ ಎಲ್ಲ ಕಮ್ಮಿ ಆಯ್ತಾ? ಕಡಿಮೆ ಆಗಿದೆ. ವಾವ್, ಸರಿ, ಹಾಗಾದ್ರೆ ನಾವು ಚಿಕ್ಕತ್ಗೆ ನೋಡ್ಕೊಂಬರೋಣ ಹಾಸ್ಪಿಟ್ಲಿಗೆ ಹೋಗಿ. ಪಾರ್ಥ, ಅದು ನಾನಿನ್ನೂ ಕಂಪ್ಲೀಟಾಗಿ ರೆಡಿ ಆಗಿಲ್ಲ. ನನಗೆ ಅವಾಗ ಬಿಟ್ಟು ತಲೆನೋವು ಬರ್ತಾ ಇದೆ. ಇವಾಗ ಕೂತಿದ್ದೀನಲ್ಲ, ನಿಮ್ಗೇನು ಅನಿಸ್ತಾ ಇಲ್ಲ. ಬಟ್ ನಾನು ಎದ್ದು ನಿಂತ್ಕೊಂಡ್ರೆ ಒಂಥರ ತಲೆ ಸುತ್ತ ಬಂದಂಗೆ ಆಗುತ್ತೆ, ವಾಮಿಟ್ ಕೂಡ ಬಂದಂಗೆ ಆಗುತ್ತೆ, ಗೊತ್ತಾ? ಹೌದಾ? ಹೌದು. ನಾನ್ಯಾಕೆ ಸುಳ್ಳು ಹೇಳಿ ನಿಮಗೆ? ನೀವು ಸುಳ್ಳು ಹೇಳ್ತೀರಾ ಅಂತ ನಾನೇ ಹೇಳಿದೆ. ನೀವು ಹೇಳಿಲ್ಲ, ಬಟ್ ನಾನೇ ಹೇಳಿದೆ. ನೀವು ಕೇಳಿದೊಂಥರ ಹಾಗೆ ಇತ್ತು. ನನ್ನ ಮೇಲೆ ಸುಮ್ಮನೆ ಅಪವಾದ ಬರಬಾರ್ದಲ್ವಾ, ಅದಕ್ಕೆ ಈ ಥರ ಹೇಳಿದೆ. ಹೌದು, ಆಫೀಸಿಗೆ ಹೋಗಲ್ವಾ? ಹೋಗಬೇಕು, ಆದರೂ ಒಂದು ಟೈಮ್ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತ ಅನ್ನಿಸ್ತಾ ಇದೆ. ಅಲ್ಲ, ಮನೆಯವರಾಗಿ ನಾವು ಅಲ್ಲಿ ಇರಬೇಕಾಗಿತ್ತು. ಯಾಕೋ ಅದೇ ಗಿಲ್ಟ್ ಫೀಲ್ ಆಗ್ತಾ ಇದೆ ನನಗೆ. ಅಲ್ಲ, ಇಷ್ಟಕ್ಕೆಲ್ಲ ಏನಕ್ಕೆ ಗಿಲ್ಟ್ ಫೀಲ್ ಮಾಡ್ಕೋತಾ ಇದ್ದೀರಾ? ಅಲ್ಲ, ಅಕ್ಕ ಬಾಬಾ ಇದ್ದಾರಲ್ವಾ, ಅವ್ರು ಟೇಕ್ ಕೇರ್ ಮಾಡ್ತಾ ಇದ್ದಾರಲ್ವಾ, ಮತ್ತೆ ಯಾಕೆ ನೀವು ಅಲ್ಲಿಗೆ ಹೋಗ್ಬೇಕು? ಅದು ಅಲ್ಲದೆ ನೀವು ಅಲ್ಲಿಗೆ ಹೋದ್ರೆ ಆಫೀಸ್ಗೆ ಯಾರು ಹೋಗ್ತಾರೆ? ಅಲ್ಲ, ಅದು ಗೊತ್ತು, ಅಟ್ಲೀಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿಂದನೇ ಆಫೀಸ್ಗೆ ಹೋಗ್ಬೋದಲ್ವಾ? ಸರಿ ಹೋಯ್ತು, ಹಾಸ್ಪಿಟಲ್ ಇರೋದು ಒಂದು ದಿಕ್ಕಲ್ಲಾದ್ರೆ ಆಫೀಸ್ ಇರೋದು ಇನ್ನೊಂದು ದಿಕ್ಕಲ್ಲಿ. ನೀವು ಹಾಸ್ಪಿಟಲ್ಗೆ ಹೋಗಿ ಅದು ಈ ಟ್ರಾಫಿಕಲ್ಲಿ ಆಫೀಸ್ಗೆ ಹೋಗೋಷ್ಟರಲ್ಲಿ ಮಧ್ಯಾಹ್ನ ಆಗೋಗಿರುತ್ತೆ. ಆ ಕಡೆ ಆಫೀಸ್ಗೆ ಹೋದಾಗೂ ಇರಲ್ಲ, ಈ ಕಡೆ ಹಾಸ್ಪಿಟಲ್ಗೆ ಹೋದಾಗೂ ಇರಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇ. ಆ ಭಾಗ್ಯಕ್ಕೆ ಏನಕ್ಕೆ ಹೋಗಬೇಕು? ನೀವು ನನ್ನ ಮಾತು ಕೇಳಿ, ಮಲ್ಲಿಯವ್ರಿಗೆ ಪ್ರಜ್ಞೆ ಬರ್ತಿದ್ದ ಹಾಗೆ ನಾವು ಅಲ್ಲಿಗೆ ಹೋಗಿ ಅವ್ರನ್ನ ಡೈರೆಕ್ಟಾಗಿ ನೋಡ್ಕೊಂಡು ಬರೋಣ, ಮಾತಾಡ್ಸ್ಕೊಂಡು ಬರೋಣ. ಹಾಂ, ಬಟ್ ಆದ್ರೂ ಇಲ್ಲ, ಹೋದ್ರೂ ಇಲ್ಲ. ನೀವು ಸುಮ್ಮನೆ ಆಫೀಸ್ಗೆ ಹೋಗಿ, ಇವಾಗ ಹೋಗಿ. ಓಕೆ. ಸಿಸ್ಟರ್, ಇದೇನು ಸಿಸ್ಟರ್, ಕಣ್ಣು ಮುಂದೆ ಕಾಫಿ ಇಟ್ಕೊಂಡು ಯಾವುದೋ ಯೋಚನೆಯಲ್ಲಿ ಮುಳುಗೋಗಿದೆಯಲ್ಲ. ಯಾವಾಗಲೂ ಚಾರ್ಜ್ ಆಗಿರೋ ನೀನು ಇವತ್ತು ಬ್ಯಾಟ್ರಿ ಲೋ ಆದಂಗಿದೆಯಲ್ಲ. ಸಿಸ್ಟರ್, ಇಷ್ಟೊಂದು ಡಲ್ ಆಗಿರೋದಕ್ಕೆ ಕಾರಣ ಏನು ಅಂತ ಕೇಳಬಹುದೇ? ಅದೇ ಅಣ್ಣ, ಮಗು ಹೋಯ್ತು ಅಂತ ಬೇಜಾರಾಗ್ತಿದೆ. ಮಗು ಇರ್ಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ. ಓಹೋ, ಸೊಸೆ ನಮ್ಮವಳಲ್ಲ, ಆದ್ರೆ ಮಗು ನಮ್ದೇ. ಈ ಸೆಂಟಿಮೆಂಟಲ್ ಇರೋ ಸಹಜ ಸಿಸ್ಟರ್, ತನ್ನ ಮಗನ ರಕ್ತ, ತನ್ನ ವಂಶದ ರಕ್ತ ಅಂತ. ಆದ್ರೆ ನೀನು ಇಷ್ಟೊಂದು ಫೀಲ್ ಆಗ್ತೀಯ ಅಂತ ತಿಳ್ಕೊಂಡಿರ್ಲಿಲ್ಲ.
ಏನೋ ಆಗೋಯ್ತು ಅಂತ ಸುಮ್ಮನೆ ಆಗ್ತೀಯಾ ಅಂತ ತಿಳ್ಕೊಂಡೆ. ಆದ್ರೆ ನೀನು ನೋಡಿದ್ರೆ ಪೂರ್ತಿ ಚೇಂಜ್ ಆದವ್ರ ಥರ ಕಾಣ್ತೀಯ. ನಿನ್ನ ಮುಖದಲ್ಲಿ ಜೀವಸೆಲೆನೇ ಕಾಣ್ತಿಲ್ವಲ್ಲ ಸಿಸ್ಟರ್? ಯಾಕೆಂದ್ರೆ ಅಷ್ಟು ಬೇಜಾರಾಗ್ತದೆ ಅಣ್ಣ. ಮೊದಲೆಲ್ಲ ಮಲ್ಲಿಗೆ ಏನಾದರೂ ಮಾಡಿ ಅವಳಿಂದ ಮುಕ್ತಿ ಪಡ್ಕೋಬೇಕು ಅಂತ ಅನ್ಕೋತಾ ಇದ್ದೆ. ಆದರೆ ಮಗು ಮೇಲೆ ನನಗೆ ಯಾವ ದ್ವೇಷನೂ ಇರಲಿಲ್ಲ. ಮಗು ಬೇಡ ಅಂತ ನನಗೆ ಯಾವತ್ತೂ ಅನಿಸ್ಲಿಲ್ಲ ಅಣ್ಣ. ಅವಳ ಮೇಲೆ ಸೊಸೆ ಅಂತ ಯಾವ ಸ್ಪೆಷಲ್ ಫೀಲಿಂಗ್ ಇಲ್ಲದೆ ಇದ್ರು ಮಗು ಮೇಲೆ ಖಂಡಿತವಾಗ್ಲೂ ಆಸೆ. ಯಾಕೆಂದ್ರೆ ನಮ್ಮ ತಲೆಮಾರಿನಲ್ಲಿ ನಮ್ಮ ಮನೆಗೆ ಬರ್ತಾ ಇರೋ ಮೊದಲನೇ ಮಗು ಆಗಿತ್ತು. ಈ ಮನೆಯಲ್ಲಿ ತೊಟ್ಲು ತೂಗಿ ಎಷ್ಟೋ ಕಾಲ ಆಗೋಯ್ತು. ಮತ್ತೆ ಮಗು ಬರುತ್ತೆ, ತೊಟ್ಲು ತೂಗತ್ತೆ ಅಂತ ಏನೆಲ್ಲ ಆಸೆ ಕಂಡಿದೆ. ಅದು ಮಲ್ಲಿ ಮಾತ್ರ ಉಳ್ಕೊಂಡು ಮಗು ಹೊರಟಾಯ್ತು. ಅದಕ್ಕೆ ಹೇಳೋದಲ್ವ ಸಿಸ್ಟರ್, ಮ್ಯಾನ್ ಪ್ರಪೋಸರ್ ಗಾಡ್ ಡಿಸ್ಪೋಸರ್ ಅಂತ. ತಾನೊಂದು ಬಗೆದರೆ ದೈವ ಇನ್ನೊಂದು ಬಗೆಯಿತು ಅನ್ನೋಂಗೆ. ಆಶೆ ಬೇರೆ ಬೇರೆ ಇರ್ಬೋದು, ಆದ್ರೆ ಎಲ್ಲ ಹೋದ್ರು ಇದೇ ಫೀಲಿಂಗ್ಸ್ ಇರೋದು. ಅರಸಿಕೆರೆ ಇರ್ಬೋದು, ಅಮೇರಿಕ ಇರ್ಬೋದು, ಎಲ್ಲಿ ಹೋದ್ರು ರೂಲ್ಸ್ ಬದಲಾಗಲ್ಲ ಸಿಸ್ಟರ್. ಯೂನಿವರ್ಸಲ್ ಟ್ರೂತ್ ಅಂತೀವಲ್ಲ, ಹಾಗೆ ಇದು. ಹಂಗೆ ನೋಡಿದ್ರೆ ನಾವು ಅಂದ್ಕೊಳ್ಳೋದೇ ತಪ್ಪು ಸಿಸ್ಟರ್. ಬದುಕಲ್ಲಿ ಹೆಂಗೆ ಬರುತ್ತೋ ಹಂಗೆ ಸ್ವೀಕರಿಸಿದ್ರೆ ಬಂದದ್ದೆಲ್ಲ ಬೋನಸ್ಸೇ ಅಲ್ವಾ ಸಿಸ್ಟರ್? ಏನಂತೀಯ? ನನಗೆ ಉಪದೇಶ ಕೊಡೋಕೆ ಬರ್ತೀಯಾ? ಸ್ವಲ್ಪ ಸುಮ್ಮನೆ ಇರ್ತೀಯಾ?